ಅಂಬೇಡ್ಕರ್ ಅಂದರೆ ಅವ್ರಿಗೆ ಆಗೋದಲ್ಲ. ಅಂಬೇಡ್ಕರ್ ಅಂದರೆ ಸಮಾನತೆ, ಅಂಬೇಡ್ಕರ್ ಅಂದರೆ ಶಿಕ್ಷಣ, ಅಂಬೇಡ್ಕರ್ ಅಂದರೆ ಪ್ರಜ್ಞೆ, ಅಂಬೇಡ್ಕರ್ ಅಂದರೆ ಶಿಸ್ತು, ಅಂಬೇಡ್ಕರ್ ಅಂದರೆ ಜ್ಞಾನ. BJP ಸರ್ಕಾರನೇ ಅಕ್ರಮವಾಗಿ ಇದು ಬಂದಿರ್ತಕ್ಕಂಥ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರೋ ಮನುವಾದಿಗಳು ಅವ್ರು ಏನಿದ್ರು ಮನುವಾದನ್ನೇ ಸಮರ್ಥನೆ ಮಾಡಿಕೊಳ್ತಾರೆ. ಅವರ ಮನೋವ್ಯಾಧಿ ಈ ದೇಶದಲ್ಲಿ ಸೆಕ್ಯುಲರಿಸಮ್ ಇರಬಾರ್ದು, ಜಾತ್ಯತೀತ ಇರಬಾರ್ದು, ವರ್ಗಭೇದಗಳು ವರ್ಣಭೇದಗಳು ನಿರಂತರವಾಗಿರಬೇಕು. ಅವ್ರಿಗೆ ತಕ್ಕನಾಗಿ ಇಡೀ ಜನಸಾಮಾನ್ಯರು ತಲೆದೂಗಬೇಕು. ಅವ್ರಿಗೆ ಪರ್ಯಾಯ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು, ಪ್ರತಿರೋಧ ಮಾಡ್ತಕ್ಕಂಥ, ಸಹಿಸ್ತಕ್ಕಂಥ ಸ್ವಭಾವ ಅಲ್ಲವು. ಅಮಿತ್ ಶಾ ತನ್ನ ಪಕ್ಷದ ಒಳ ಮನಸ್ಸನ್ನು ಹೊರಗಾಕಿದ್ದಾನೆ, ತನ್ನ ಕೊಳಕು ಮನಸ್ಸನ್ನು ಹೊರಗಾಕಿದ್ದಾನಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಏನು BJP ಸರ್ಕಾರ ಅಲ್ಲ, BJP ಸರ್ಕಾರನೇ ಅಕ್ರಮವಾಗಿ ಇದು ಬಂದಿರತಕ್ಕಂಥದ್ದು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರೋರು. ಹಾಗಾಗಿ ಅವರು ಹೇಳೋದನ್ನು ಮನುವಾದಿಗಳು ಅವ್ರು ಏನಿದ್ರು ಮನುವಾದನ್ನೇ ಸಮರ್ಥನೆ ಮಾಡಿಕೊಳ್ತಾರೆ. ನಾವು ಅಂಬೇಡ್ಕರ್ವಾದಿಗಳು ಮತ್ತು ಜಾತ್ಯತೀತ ಭಾರತ ಇದು ರಾಷ್ಟ್ರ. ಜಾತ್ಯತೀತ ರಾಷ್ಟ್ರದಲ್ಲಿ ಅಂಬೇಡ್ಕರ್ ಮತ್ತು ಸಂವಿಧಾನನೇ ಶ್ರೇಷ್ಠತೆ. ಈ ದೇಶದ ಸಂವಿಧಾನನೇ ಈ ದೇಶದ ಗ್ರಂಥ. ಈ ಅಮಿತ್ ಶಾ ಹೇಳಿದಂಗೆ ಅಂಬೇಡ್ಕರ್ ಹೆಸರು ಹೇಳೋದೇ ಪ್ಯಾಷನ್ ಆಗಿಬಿಟ್ಟದೆ. ಅಂಬೇಡ್ಕರ್ ಹೇಳುವ ಬದಲಾಗಿ ದೇವರನ್ನು ಹೇಳಿದರೆ ನೀವು ಸ್ವರ್ಗ ಸಿಗ್ತದೆ, ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಕ್ಕಂಥದ್ದು ಇದು ಒಂಥರ ಮನುವಾದಿ ಸನಾತನವಾದಿಗಳ ಹೇಳಿಕೆ. ಅವರು ಅಂಬೇಡ್ಕರ್ನ ಒಪ್ಪಿಲ್ಲ. ಅವ್ರು ಹೇಳ್ತಿರೋದು ಏನಂದರೆ, ಅಂಬೇಡ್ಕರ್ ಸಂವಿಧಾನ ಬರೆದ್ರು, ಆದರೆ ನಾವು ಅವಾಗ ಅಧಿಕಾರಕ್ಕೆ ಇರಲಿಲ್ಲ. ನಾವು ಅಧಿಕಾರಕ್ಕೆ ಇರಲಾರ್ದಿಂದ ಅದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಸ್ವೀಕಾರ ಮಾಡಿದ್ರೆ ಅಂದಿನ ಸರ್ಕಾರ. ನಾವು ಅಧಿಕಾರಕ್ಕೆ ಇದ್ದರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಒಪ್ಪುತ್ತಿರಲಿಲ್ಲ, ಈಗಲೂ ಒಪ್ಪಂಗಿಲ್ಲ. ಅಂಬೇಡ್ಕರ್ನ ಬರೆದಿರೋ ಸಂವಿಧಾನನೇ ತಿರ್ಚಕೊಟ್ಟಿರೋ ಅವ್ರ ಬಾಯಿಲಿಂದ ಬರ್ತಕ್ಕಂಥದ್ದೇನು ಮನುವಾದ ಮತ್ತು ಸನಾತನವಾದನ ಅವ್ರ ಬಾಯಿಲಿಂದ ಬರೋದು. ಹಂಗಾಗಿ ಅವ್ರು ಹೇಳ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಈ ದೇಶಕ್ಕೆ ಪ್ರಮುಖವಾಗಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನನೇ ಶ್ರೇಷ್ಠ. ಇಡೀ ಭಾರತ ಅಲ್ಲ, ಇಡೀ ದೇಶ ಅಲ್ಲ, ಇಡೀ ಪ್ರಪಂಚನೇ ಅಂಬೇಡ್ಕರ್ ಅವ್ರನ್ನ ಕೊಂಡಾಡ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಅಮಿತ್ ಶಾ ಹೇಳ್ತಾನಂದ್ರೆ ಅಮಿತ್ ಶಾ ಅಳಿಗಾಲಕ್ಕೆ ಕೇಳ್ತಾನೆ ಅಷ್ಟೇ. ನಾವು ನಿಮ್ಮ ಜನದಿಂದ ಓಟ್ ತಕ್ಕಂಥ ಏನು ದೊಡ್ಡ ಕೆಲಸ ಅಲ್ಲ ಅಂತೇಳಿ ಹೇಳಿದಾಗ ಅಂಬೇಡ್ಕರ್ ಹೇಳ್ತಾರೆ, ನಮ್ಮ ಜನಗಳು ಯಾವಾಗ ಓಟಿನ ಮಹತ್ವ ತಿಳ್ತದೋ ಅವಾಗ ನಮ್ಮವ್ರು ಅಧಿಕಾರಕ್ಕೆ ಬರ್ತಾರೆ, ನಿಮ್ಮಷ್ಟು ಬಿಕಾರಿಗಳು ನಿಮ್ಮಷ್ಟು ಬೆಗ್ಗಿಷ್ಟು ಯಾರು ಆಗಲ್ಲ ಅಂತ ಅಂಬೇಡ್ಕರ್ ಹೇಳಿರೋದು ಅವಾಗ. ಹಾಗಾಗಿ ಒಬ್ಬ ಸ್ವಾಮಿ ಹೇಳ್ತಾನಂದ್ರೆ ಸನಾತನವಾದನ ಹೇಳ್ತಾನೆ, ಅಂಬೇಡ್ಕರ್ವಾದನ ಒಪ್ಪಂಗಿಲ್ಲ ಅವನು. ಹಂಗಾಗಿ ಏನು ಪೇಜಾವರ ಮಠದ ಶ್ರೀಗಳು ಏನು ಹೇಳಿದಾರ, ಅಂಬೇಡ್ಕರ್ ವಾದನ ಒಪ್ಪಂಗಿಲ್ಲ, ಸಂವಿಧಾನನ ಒಪ್ಪಂಗಿಲ್ಲ, ನಾವು ಸನಾತನ ಧರ್ಮ ಬರ್ಬೇಕಂತ ಹೇಳ್ತಾರೆ. ಅದು ಖಂಡನೀಯ ಅಂತ ಹಂಗಾಗಿರೋದ್ರಿಂದ ಅವರು ಯಾವುದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ಆಶಯಗಳಿಗೆ ತಗ್ಗಿ ಬಗ್ಗಿ ನಡೆದವರಲ್ಲ. ಅವ್ರಿಗೆ ಇದ್ರ ಪ್ರಕಾರ ನಡಿಬೇಕಂತ ಅನಿಸ್ತಾನೆ ಇಲ್ಲ. ಯಾಕಂದರೆ ಅವರ ಮನೋವ್ಯಾಧಿನೇ ಅದು. ಅವರ ಮನೋವ್ಯಾಧಿ ಈ ದೇಶದಲ್ಲಿ ಸೆಕ್ಯುಲರಿಸಮ್ ಇರಬಾರ್ದು, ಜಾತ್ಯತೀತ ಇರಬಾರ್ದು, ವರ್ಗಭೇದಗಳು ವರ್ಣಭೇದಗಳು ನಿರಂತರವಾಗಿರಬೇಕು. ಅವ್ರಿಗೆ ತಕ್ಕನಾಗಿ ಇಡೀ ಜನಸಾಮಾನ್ಯರು ತಲೆದೂಗಬೇಕು. ಅವ್ರಿಗೆ ಪರ್ಯಾಯ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು, ಪ್ರತಿರೋಧ ಮಾಡ್ತಕ್ಕಂಥ, ಸಹಿಸ್ತಕ್ಕಂಥ ಸ್ವಭಾವ ಅಲ್ಲವರು. ಹಾಗಾಗಿ ಅವ್ರು ಹಿಟ್ಲರ್ ವಂಶಸ್ಥರು. ಹಾಗಾಗಿ ಹಿಟ್ಲರ್ ರೀತಿಯಲ್ಲಿ ಅವ್ರು ಮಾತಾಡಿದರೆ ಹಂಗೋಗಿ ಈ ಹಿಟ್ಲರ್ ತನಕ್ಕೆ, ಈ ಫ್ಯಾಸಿಸಮ್ಗೆ ಜನರೇ ಪರ್ಯಾಯವಾಗಿರ್ತಕ್ಕಂಥ ಉತ್ತರ ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಜನ ಜಾಗೃತರಾಗಿದ್ದಾರೆ. ಯಾವುದೇ ರೀತಿಯಲ್ಲಿ ಇಂಥ ಅವಿವೇಕಿ ಹೇಳಿಕೆಗಳಿಗೆ ಅಥವಾ ಅಸಂವಿಧಾನಿಕವಾಗಿರ್ತಕ್ಕಂಥ ಹೇಳಿಕೆಗಳಿಗೆ ಜನರು ರೆಸ್ಪಾನ್ಸ್ ಮಾಡೋಂಗಿಲ್ಲ. ಜನರು ಸರಿಯಾಗಿರ್ತಕ್ಕಂಥ ಉತ್ತರ ಕೊಡ್ತಾರೆ ಅನ್ನೋದು ತನ್ನ ವ್ಯಕ್ತಿಗತ ಅಭಿಪ್ರಾಯ ಆಗಿರ್ಬೋದು. ಆದರೆ ಸಂಸತ್ತಿನಲ್ಲಿ ಮಾತಾಡೋದಕ್ಕೆ ಅತ್ಯಂತ ಜವಾಬ್ದಾರಿಯುತವಾಗಿ ಮಾತಾಡಬೇಕಾಗ್ತದೆ. ವ್ಯಕ್ತಿಗತವಾಗಿ ಯಾವುದೇ ವ್ಯಕ್ತಿ ಬಗ್ಗೆ ಅಥವಾ ನಾಯಕರ ಬಗ್ಗೆ ವಿರೋಧಗಳಿರ್ಬೋದು, ಅಪಸ್ವರಗಳಿರ್ಬೋದು, ಅಥವಾ ಬೇರೆ ಥರದ ಭಿನ್ನಾಭಿಪ್ರಾಯಗಳಿರ್ಬೋದು. ಆದರೆ ಒಬ್ಬ ಸಂಸತ್ತಿನಲ್ಲಿ ಒಬ್ಬ ಪ್ರತಿನಿಧಿಯಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಮಾತಾಡಬೇಕಾಗ್ತದೆ. ಅವರು ತಮ್ಮ ಮನೋಭಾವವನ್ನು ಸಹಜವಾಗಿ ಮಾತಾಡಿದ್ರೆ, ಹಂಗಾಗಿ ಇದಕ್ಕೇನು ಬೇರೆ ಅರ್ಥ ಕಲ್ಪಿಸಬೇಕಾಗಿಲ್ಲ. ಅವ್ರು ಇರೋದಂಗೆ, ಅವ್ರು ಬಯಸಿದ್ದಂಗೆ ಅಂಬೇಡ್ಕರ್ನಾಗಲಿ ಅಥವಾ ಈ ಸಂವಿಧಾನವನ್ನು, ಈ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವವನ್ನು ಒಪ್ತಕ್ಕಂಥವ್ರಲ್ಲ ಇವರು. ನಿಜವಾಗಲೂ ಈ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಪರ್ಯಾಯವಾಗಿ ಫ್ಯಾಸಿಸಮ್ ತರಲಿಕ್ಕೆ ಹೊಂಟಿರ್ತಕ್ಕಂಥ ಒಂದು ಮುನ್ಸೂಚನೆ ಭಾಗ. ಹಂಗಾಗಿ ಇವರೇನೋ ವಿಶೇಷವಾಗಿರ್ತಕ್ಕಂಥ ಮಾತನ್ನು ಆಡಿದಾರೆ ಅಂತ ನಾವೇನು ಗ್ರಹಿಸಬೇಕಾಗಿಲ್ಲ. ಇವರ ಹುಟ್ಟುಗುಣ, ಇವರ ಸಿದ್ಧಾಂತನೇ ಈ ನೆಲೆಯಲ್ಲಿ ಬಂದಿರೋದ್ರಿಂದ ಈ ನೆಲದಲ್ಲಿ ಅವ್ರು ಯಾವಾಗಲೂ ಕೂಡ ಅಂಬೇಡ್ಕರ್ನ ಒಪ್ಕೊಳ್ತಕ್ಕಂಥ ದೊಡ್ಡ ಕೆಲಸಕ್ಕೆ ಅವ್ರು ಹೋಗಂಗಿಲ್ಲ. ಒಂದು ಸಹಜವಾಗಿರ್ತಕ್ಕಂಥ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತ ಜನರು ಮತ್ತು ಪ್ರಜಾಪ್ರಭುತ್ವ ಪ್ರೀತಿಸ್ತಕ್ಕಂಥವ್ರು ಅಥವಾ ಸಂಸತ್ತಿನಲ್ಲಿ ಯಾವ ರೀತಿ ಮಾತಾಡಬೇಕನ್ನೋ ಗ್ರಹಿಗಿರ್ತಕ್ಕಂಥವ್ರು ಇದನ್ನು ಪ್ರತಿಯೊಬ್ಬರು ಖಂಡಿಸಲೇಬೇಕಾಗ್ತದೆ. ಹಂಗಾಗಿ ಒಬ್ಬ ಅಮಿತ್ ಶಾ ಅವರು ಒಬ್ಬ ವ್ಯಕ್ತಿಗತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದೇ ಬೇರೆ, ಆದರೆ ಸಂಸತ್ತಿನಲ್ಲಿ ಮಾತಾಡ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ ಅಪರಾಧ. ಅವನಿಗೆ ತಲೆ ಇಲ್ಲ ಅಂತ ಅರ್ಥ. ಅವನು ಅಂಬೇಡ್ಕರ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಮಿತ್ ಶಾ ತನ್ನ ಪಕ್ಷದ ಒಳ ಮನಸ್ಸನ್ನು ಹೊರಗಾಕಿದ್ದಾನೆ, ತನ್ನ ಕೊಳಕು ಮನಸ್ಸನ್ನು
ಹೊರಗಾಕಿದ್ದಾನಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದಾರ, ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ, ಸಂವಿಧಾನ ಬರೆದೇ ಹೋಗಿದ್ರೆ ನಾನು ಪ್ರಧಾನಮಂತ್ರಿ ಆಗೋದಿಲ್ಲ ಅನ್ನೋಂಥ ಮಾತನ್ನು ಅವರ ಗುರು, ಅವರ ಅಣ್ಣ, ದೊಡ್ಡಣ್ಣ ಏನಂತ ಮೋದಿ ಅಂತ ವೈಕಳ್ತಾರೆ ಈ ದೇಶದಲ್ಲಿ, ಆತನೇ ಹೇಳಿದ್ದಾನೆ. ಆದರೆ ಅಮಿತ್ ಶಾ ಈ ರೀತಿ ಹೇಳೋದ್ರ ಮೂಲಕ ತನ್ನ ಪಕ್ಷದ ಮನುವಾದಿಯ ಸಿದ್ಧಾಂತವನ್ನು ಮತ್ತೊಮ್ಮೆ ತಮ್ಮ ಹಿರೀಕರು ಹೇಳಿರ್ತಕ್ಕಂಥ ಕೊಳಕುತನವನ್ನು ಅಮಿತ್ ಶಾ ಹೊರಗಾಕಿದ್ದಾರಂತ ನನಗನ್ನಿಸ್ತದ. ಅವರು ಈ ತನ್ನ ಹೇಳಿಕೆಗೆ ಕಟಿಬದ್ಧವಾಗಿ ನಿಲ್ಲಬೇಕಂತ ನಾನು ಒತ್ತಾಯಿಸ್ತೀನಿ. ಅಂಬೇಡ್ಕರ್ ಅಂದರೆ ಅವ್ರಿಗೆ ಆಗೋದಲ್ಲ. ಅಂಬೇಡ್ಕರ್ ಅಂದರೆ ಸಮಾನತೆ, ಅಂಬೇಡ್ಕರ್ ಅಂದರೆ ಶಿಕ್ಷಣ, ಅಂಬೇಡ್ಕರ್ ಅಂದರೆ ಪ್ರಜ್ಞೆ, ಅಂಬೇಡ್ಕರ್ ಅಂದರೆ ಶಿಸ್ತು, ಅಂಬೇಡ್ಕರ್ ಅಂದರೆ ಜ್ಞಾನಕ್ಕೆ ಅಜ್ಞಾನಿಗಳು ಎದುರ್ತಾರ. ಈ ಮನುವಾದಿಗಳಿಗೆ ಬೇಕಾಗಿರೋದಂಥ ಅಜ್ಞಾನ, ದೇವರು, ಮೂಢಾಚಾರ, ಕಂದಾಚಾರ, ಆ ಮೂಲಕ ಬಹುಜನ ಸಮಾಜವನ್ನು ಆಡಳಿತದಲ್ಲಿ ಇಟ್ಕೊಳ್ಬಹುದು, ಅಧೀನದಲ್ಲಿ ಇಟ್ಕೊಳ್ಬಹುದು ಅನ್ನೋಂಥ ಅವಿವೇಕತನದ ಮಾತುಗಳನ್ನು ಅವ್ರು ಹೇಳ್ತಾರೆ. ಹಾಗಾಗಿ ಅಮಿತ್ ಶಾ ಅಲ್ಲ, ಅಮಿತ್ ಶಾ ಯಾರನ್ನು ಗುರು ಅಂತ ಒಪ್ಕೊಳ್ತಾನ, RSS ಯಾವುದನ್ನು ಗುರು ಅಂತ ಒಪ್ಕೊಂಡಿದ್ದಾರೆ, ಗೋಳ್ವಾಲ್ಕರ್, ಸಾವರ್ಕರ್ ಮತ್ತು ಯಾರು ಹೆಡ್ಗೇವಾರ್ ಅಂತನಂತ ಅವರ ಸಿದ್ಧಾಂತ ಏನಿತ್ತು, ಅವರ ವಿಚಾರಗಳನ್ನು ಇವರು ತಮ್ಮ ಮೂಲಕ ಹೇಳ್ತಿದ್ದಾರೆ. ಅಂಬೇಡ್ಕರ್ ಇರುವಾಗಲೂ ಅವರು ವಿರೋಧ ಮಾಡಿದ್ದಾರೆ. ಅಂಬೇಡ್ಕರ್ ಸತ್ತ ನಂತರ ಅವರನ್ನು ವಿರೋಧಿಸ್ತಕ್ಕಂಥ ಕ್ರಿಯೆ ಈಗಲೂ ನಡೆದಿದೆ. ಅಂಬೇಡ್ಕರ್ ಅಂದರೆ ಮನುವಾದಿಗಳಿಗೆ ಭಯ ಹುಟ್ಟಿಸ್ತದ. ಹಾಗಾಗಿ ಅಂಬೇಡ್ಕರ್ ಸ್ಮರಣೆ ಜಾಸ್ತಿ ಆದರೆ ಅವ್ರಿಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಾಗ್ತದ. ಹಾಗಾಗಿನೇ ತಮ್ಮ ಆತಂಕವನ್ನು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ದೇವರ ಸ್ಮರಣೆ ಮಾಡದಿದ್ರೆ ಅಮಿತ್ ಶಾ ಗೃಹ ಮಂತ್ರಿ ಆಗಕ್ಕಾಗ್ತಿರ್ಲಿಲ್ಲ, ಓಟಿನಿಂದ ಗೆಲ್ಲಕ್ಕಾಗ್ತಿರ್ಲಿಲ್ಲ, ಸ್ವರ್ಗಕ್ಕೆ ಹೋಗ್ತಿದ್ರು ಅನ್ನೋಂಥದ್ದು ಹೇಳಿಕೆಗಳನ್ನು ಹೇಳ್ತಾನೆ ಬಂದಿದ್ದರು. ಮುಂದಿನ ಜನ್ಮದ ಸ್ವರ್ಗ ನರಕಗಳನ್ನು ಹೇಳ್ತಿದ್ದಾರೆ. ಇದನ್ನ ಹೇಳ್ಕೊಂಡೇ ಬಹುಜನರನ್ನ ಇಲ್ಲಿವರೆಗೆ ಮಂಗಮಾಯ ಮಾಡ್ಕೊಂತ ಬಂದಿದ್ದಾರೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ತಾ ಜನ ಇವ್ರನ್ನ ಅಧಿಕಾರದಿಂದ ಕಿತ್ತೆಸ್ತಾರ. ಮುಂದೊಂದು ದಿನ ಅಂಬೇಡ್ಕರ್ ವಾದಿಗಳು ಈ ದೇಶವನ್ನು ಆಳ್ತಾರ. ಅದು ಮನುವಾದಿಗಳಿಗೆ ಒಂದು ಕಂಟಕ ಆಗಿದೆ. ಅವ್ರಿಗೆ ಎಚ್ಚರಿಕೆ ಗೊತ್ತಾಗಿದೆ. ಹಾಗಾಗಿನೇ ಈಗ ಹುಚ್ಚುಸ್ತರ ಮಾತಾಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.